ರಾಜ್ಯದಲ್ಲಿ ನಿಲ್ತಾ ಇಲ್ಲ ಬಾಣಂತಿಯರ ಸಾವು. ಬಳ್ಳಾರಿ, ಬೆಳಗಾವಿ ಬೆನ್ನಲ್ಲೇ ಬೆಂಗಳೂರಲ್ಲೂ ಕೂಡ ಬಾಣಂತಿ ಸಾವಾಗಿತ್ತು. ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ ಅನುಷಾ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ, ಬೆಳಗಾವಿಯ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಸಾವು. ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಅನುಷಾ ಸಾವನ್ನಪ್ಪಿದ್ದಾರೆ. ಒಂದು ತಿಂಗಳಿನಿಂದ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆಯನ್ನ ಅನುಷಾ ಪಡಿತಾ ಇದ್ರಂತೆ. ಇದೀಗ ನಾಗರಬಾವಿ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇವರೇ ಅನುಷಾ. ಒಂದು ತಿಂಗಳ ಹಿಂದೆ ಹಾಸ್ಪಿಟಲ್ನಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿರ್ತಾರೆ. ಇದೀಗ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅವರ ಕೊನೆಯುಸಿರೆಳೆದಿದ್ದು, ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತ ಕುಟುಂಬಸ್ಥರು ಹೇಳ್ತಿದ್ದು, ಮೂಲತಃ ಕಡೂರು ತಾಲೂಕಿನ ಗರ್ಜೆ ಗ್ರಾಮದವರು. ತರೀಕೆರೆಯ ರಾಜ್ ನರ್ಸಿಂಗ್ ಹೋಮ್ನಲ್ಲಿ ನಾರ್ಮಲ್ ಆಗಿ ಡೆಲಿವರಿ ಆಗಿತ್ತು. ಸೊ ಫ್ರೀ ಡೆಲಿವರಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಸ್ಟೋನ್ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಇವ್ರಿಗೆ. ಸೊ ಅದೇ ಸ್ಕ್ಯಾನಿಂಗ್ ರಿಪೋರ್ಟ್ ನ ಆಧಾರದ ಮೇಲೆ ಆಪರೇಷನ್ ಆದ, ಡೆಲಿವರಿ ಆದ ಒಂದೇ ತಿಂಗಳಿಗೆ, ಅಂದ್ರೆ ಸಿಸೇರಿಯನ್ ಆದ ಒಂದೇ ತಿಂಗಳಿಗೆ ಮತ್ತೊಂದು ಆಪರೇಷನ್ ಅನ್ನ ಮಾಡ್ತಾರೆ. ಎಲ್ಲಿ? ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ. ಆಪರೇಷನ್ ಮಾಡೋ ವೇಳೆ ವೈದ್ಯರು ಒಂದು ಎಡವಟ್ಟು ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದ್ದು, ಮನೆಗೆ ಹೋದ್ಮೇಲೆ ಬಾಣಂತಿಯ ಕೈ ಕಾಲಿನಲ್ಲಿ ಊತ ಕಾಣಿಸಿಕೊಂಡಿದೆ. ನೀವು ನೋಡ್ತಾ ಇದ್ರೆ ಅವ್ರ ಕಾಲೆಲ್ಲ ಸಿಕ್ಕಾಬಟ್ಟೆ ಬಾವು ಬಂದಿರೋ ತರ ಆಗ್ತಾ ಇತ್ತು. ಇದರಿಂದ ಮತ್ತೆ ಆಸ್ಪತ್ರೆಗೆ ಹೋದ ಕುಟುಂಬಸ್ಥರು ನಾರ್ಮಲ್ ಇದೆ, ಏನು ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳ್ತಾರೆ. ಹೀಗಾಗಿ ಬೆಂಗಳೂರಿಗೆ ಅವರನ್ನು ಕರ್ಕೊಂಡು ಬರ್ತಾರೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ ತೋರ್ಸೋಣ, ಏನಾದ್ರೂ ಕ್ಯೂರ್ ಆಗಬಹುದೇನೋ ಅಂತ ಬೆಂಗಳೂರಿನಲ್ಲಿ ಬಂದು ನಾಗರಬಾವಿಯ ಫೋರ್ಟಿಸ್ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ಫೋರ್ಟಿಸ್ ಆಸ್ಪತ್ರೆಯಲ್ಲಿ ದಿನಕ್ಕೊಂದ್ರಂತೆ ಕತೆ ಹೇಳ್ತಾ ಇದ್ರು ಅನ್ನೋ ಆರೋಪ ಕೂಡ ಮಾಡಿದ್ದು. ಏನೋ ಹೋದ ಬುಧವಾರ ಫೋರ್ಟಿಸ್ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗುತ್ತೆ. ಸಿಟಿ ಸ್ಕ್ಯಾನಿಂಗ್ ಆಗುತ್ತೆ, MRI ಸ್ಕ್ಯಾನಿಂಗ್ ಆಗುತ್ತೆ. ಗುರುವಾರ ಲಿವರ್ ಪ್ರಾಬ್ಲಮ್ ಅಂತ ಹೇಳಿ ವೈದ್ಯರು ಶುಕ್ರವಾರ ಅನುಷಾಗೆ ಆಪರೇಷನ್ ಅನ್ನ ಮಾಡ್ತಾರಂತೆ. ಆಪರೇಷನ್ ಆದ್ಮೇಲೆ ಯಾರ ಜೊತೆನೂ ಮಾತನಾಡಿಲ್ಲ ಅನುಷಾ. 3 ದಿನ ಕೂಡ ಯಾರ ಕಣ್ಣು ಬಿಟ್ಟು ನೋಡ್ಲಿಲ್ಲ ಅಂತ ಹೇಳಿ ಸಂಬಂಧಿಕರು ಈಗ ಆರೋಪವನ್ನ ಮಾಡ್ತಾ ಇರುವುದು. ಅದಾದ ನಂತರ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಸೊ ಈಗ ವೈದ್ಯರ ಮೇಲೆ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಎರಡೆರಡು ಆಪರೇಷನ್ ಆಗಿದೆ, ಇಲ್ಲೆಲ್ಲೋ ಫಾಲ್ಟ್ ಆಯ್ತಾ ಅಂತ. ಯಾಕಂದ್ರೆ ಮಗು ಅದೇ ಡೆಲಿವರಿ ಆಗಿರೋದು ಸಿಸೇರಿಯನ್ನೇ, ಅದಾದ ನಂತರ ಸ್ಟೋನ್ ಇದೆ ಅಂತ ಹೇಳಿ ಮತ್ತೊಂದು ಆಪರೇಷನ್ ಮಾಡಿದಾರಲ್ಲ. ಈಗ ಕೆಲವರು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ ಕೂಡ ಆಪರೇಷನ್ ಮಾಡಿಸ್ಕೋತಾರೆ. ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಎರಡೆರಡು ಆಪರೇಷನ್ ಒಟ್ಟಿಗೆ ಮಾಡಬಾರ್ದು ಬಾಣಂತಿಯರಿಗೆ ಅನ್ನೋ ಕಾರಣಕ್ಕಾಗಿ. ಸೊ ಆದ್ರೆ ಇಲ್ಲಿ ಎಲ್ಲಾ ಗೊತ್ತಿದ್ದು ವೈದ್ಯರು ಯಾಕೆ ಈ ತರ ಎಡವುದ್ರು ಅನ್ನೋದು ಗೊತ್ತಾಗ್ತಿಲ್ಲ ನಿಜಕ್ಕೂ. ನೋಡಿ ಪಾಪ 1 ತಿಂಗಳ ಪುಟ್ಟ ಕಂದಮ್ಮನನ್ನ, ಕಂದಂಗ್ ಇನ್ನು ತಾಯಿ ಮುಖ ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ, ಕಂದಮ್ಮನನ್ನ ಬಿಟ್ಟು ಈಗ ಭಾರತ ಲೋಕಕ್ಕೆ ತೆರಳಿರೋದು ಅನುಷಾ. ಶಿವಮೊಗ್ಗದಲ್ಲಿ ಮೊದಲು ಆಪರೇಷನ್ ಆಗಿರುತ್ತೆ, ಅದಾದ ನಂತರ ಫೋರ್ಟಿಸ್ ಆಸ್ಪತ್ರೆಯಲ್ಲಿ 2ನೇ ಆಪರೇಷನ್ ಮಾಡಿಸ್ತಾರೆ. ಸೊ ಫೋರ್ಟಿಸ್ ಹಾಸ್ಪಿಟಲ್ ನಲ್ಲಿ ಕಳೆದ ಶುಕ್ರವಾರ ಆಪರೇಷನ್ ಆಗಿರುತ್ತೆ. ಅದಾದ ನಂತರ ಇದುವರೆಗೂ ಕಣ್ಣು ಬಿಡ್ಲಿಲ್ಲ, ಯಾರನ್ನೂ ನೋಡ್ಲಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾರೆ. ಇನ್ನು ವೈದ್ಯರು ಬೇರೆ ಬೇರೆ ಕಾರಣನೇ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಕುಟುಂಬಸ್ಥರು ಮಾಡಿರೋದು. ಒಟ್ಟಾರೆ ಸಿಸೇರಿಯನ್, ಅದಾದ ನಂತರ ಸ್ಟೋನ್, ಮತ್ತೊಂದು ಆಪರೇಷನ್ ಅಂತ ಹೇಳಿ ವೈದ್ಯರೇ ಈ ತರ ಸಾರ್ವಜನಿಕರ ದಾರಿ ತಪ್ಪಿಸಿದ್ರೆ, ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಸ್ಟೋನ್ ಆದ್ರೆ ಮತ್ತೊಂದು ಆಪರೇಷನ್ ಆಗ್ಬೇಕು. ಕೆಲವೊಬ್ರು ಹೇಳ್ತಾರೆ ಒಟ್ಟೊಟ್ಟಿಗೆ ನಾನು ಹೇಳ್ದೆ ಎರಡೆರಡು ಆಪರೇಷನ್ ಮಾಡಬಾರ್ದು ಅಂತ ಒಂದಷ್ಟು ದಿನಗಳ ಕಾಲಾವಕಾಶವನ್ನ ತಗೊಳ್ತಾರೆ. ಬಟ್ ಇಲ್ಲಿ ಯಾವುದೂ ಇಲ್ಲದೆ ಸಿಸೇರಿಯನ್ ಆದಂತಹ ಬಾಣಂತಿಗೆ ಸ್ವಲ್ಪ ದಿನ ಬೇರೆ ಟ್ರೀಟ್ಮೆಂಟ್ ಕೊಡಬಹುದಾಗಿತ್ತು. ಸ್ಟೋನ್ಗೆ ಕೊಟ್ಟು ಅದಾದ ನಂತರ ಮತ್ತೆ ಆಪರೇಷನ್ 6 ಮಂತ್ ಆದ್ಮೇಲೆ ಮಾಡಿದ್ರು ಏನೋ ಆಗ್ತಿರ್ಲಿಲ್ವೇನೋ. ಬಟ್ ಬ್ಯಾಕ್ ಟು ಬ್ಯಾಕ್ ಈ ತರದ ಆಪರೇಷನ್ ಆಗಿರೋದ್ರಿಂದಲೇ ಈ ಹಾಸ್ಪಿಟಲ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರ ಆಕ್ರಂದನ ಆಗಿರೋದು. ಸೊ ನೋಡೋಣ ಏನ್ ಮಾಡುತ್ತೆ ಆರೋಗ್ಯ ಇಲಾಖೆ. ಈ ತರ ದಿನಕ್ಕೊಂದು ಕ್ಷಣಕ್ಕೊಂದು ಬಾಣಂತಿಯರ ಸಾವನ್ನಪ್ತಾ ಇದ್ರೆ ಇದಕ್ಕೆ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರು ಅದೇ ಸಮಸ್ಯೆ, ಖಾಸಗಿ ಹಾಸ್ಪಿಟಲ್ಗೆ ಹೋದ್ರು ಅದೇ ಸಮಸ್ಯೆ ತಾಂಡವ ಆಡ್ತಾ ಇದೆ.